ಎಲ್ಲರಿಗೂ ನಮಸ್ಕಾರ. ಆನ್ಲೈನ್ ತರಗತಿಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ವಿದ್ಯಾರ್ಥಿಗಳೇ, ದ್ವಿತೀಯ PUC ಭೂಗೋಳಶಾಸ್ತ್ರ ಅಧ್ಯಾಯ 7 ಭೂ ಮತ್ತು ಜಲ ಸಂಪನ್ಮೂಲಗಳು. ಭೂ ಮತ್ತು ಜಲ ಸಂಪನ್ಮೂಲಗಳು. ವಿದ್ಯಾರ್ಥಿಗಳೇ, ಭೂಮಿ ಮತ್ತು ಜಲ ಸಂಪನ್ಮೂಲಗಳು ಸಕಲ ಜೀವಿ ರಾಶಿಗಳಿಗೆ, ಅಂದ್ರೆ ಸಕಲ ಜೀವಿ ರಾಶಿಗಳಿಗೆ, ಜೀವಿಗಳ ಬದುಕಿಗೆ ಮತ್ತು ಅವುಗಳ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥವು. ಈ ಭೂ ಮತ್ತು ಜಲ ಸಂಪನ್ಮೂಲ ಸಕಲ ಜೀವಿ ರಾಶಿಗಳ ಬದುಕುಳಿಬೇಕಾದರೆ ಈ ಭೂ ಮೇಲ್ಮೈ, ಭೂ ಮತ್ತು ಜಲ ಸಂಪನ್ಮೂಲ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಈ ಎರಡು ಸಂಪನ್ಮೂಲಗಳು ಯಾವ ರಾಷ್ಟ್ರದಲ್ಲಿ ಸಂಪತ್ಪೂರಿತವಾಗಿರುತ್ತೋ ಆ ರಾಷ್ಟ್ರ ಅಭಿವೃದ್ಧಿ ಆಗಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥದ್ದು. ಅಂದ್ರೆ ಯಾವ ರಾಷ್ಟ್ರದಲ್ಲಿ ಬಹಳಷ್ಟು ಮಟ್ಟಿಗೆ ಆ ದೇಶ ಭೂ ಮತ್ತು ಜಲ ಸಂಪನ್ಮೂಲಗಳನ್ನು ಹೊಂದಿದೆಯೋ ಅದು ಅಭಿವೃದ್ಧಿಯ ಸೂಚಕವಾಗಿರ್ತಕ್ಕಂಥದ್ದು. ಹಾಗಾಗಿ ಭೂ ಮತ್ತು ಜಲ ಸಂಪನ್ಮೂಲಗಳು ಸಕಲ ಜೀವಿ ರಾಶಿಗಳು ಬದುಕುಳಿಯಬೇಕಾದ್ರೆ ಈ ಭೂಮಿ ಮತ್ತು ಜಲ ಸಂಪನ್ಮೂಲ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದು. ಮಾನವ ಹಾಗೂ ಇತರ ಜೀವಿಗಳ ಉಳಿವು ಮತ್ತು ಸಮೃದ್ಧಿಗಾಗಿ ಇದು ಅಗತ್ಯವಾಗಿರ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಭೂಭಾಗ. ಯಾಕಂದ್ರೆ ಈ ಭೂಮಿ ಈ ಎರಡರಲ್ಲಿ, ಭೂ ಮತ್ತು ಜಲ ಸಂಪನ್ಮೂಲಗಳಲ್ಲಿ, ಈ ನೈಸರ್ಗಿಕವಾಗಿರ್ತಕ್ಕಂಥ ಸಂಪನ್ಮೂಲಗಳಲ್ಲಿ ಭೂಭಾಗ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಮಾನವನು ತಮ್ಮ ಮೂಲ ಬೇಡಿಕೆಗಳನ್ನು ಪೂರೈಸಿಕೊಳ್ಳುವುದಕ್ಕೆ ಅಗತ್ಯವಾಗಿರತಕ್ಕಂಥದ್ದು ಭೂಭಾಗ. ಮಾನವನ ಅನೇಕ ಬೇಡಿಕೆಗಳನ್ನು ಇಟ್ಟುಕೊಂಡಿದ್ದಾನೆ. ಆ ಬೇಡಿಕೆಗಳನ್ನು ಪೂರೈಕೆ ಮಾಡಿಕೊಳ್ಳೋಕ್ಕೋಸ್ಕರ ಈ ಭೂಮಿಯನ್ನ ಉಪಯೋಗ ಮಾಡಿಕೊಂಡು ಈ ಭೂ ನೈಸರ್ಗಿಕ ಸಂಪತ್ತನ್ನು ಹೆಚ್ಚು ಉಪಯೋಗ ಮಾಡಿಕೊಂಡಿದ್ದಾನೆ, ಅಗತ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಅನೇಕ ವಸ್ತುಗಳನ್ನು ಒದಗಿಸ್ತಕ್ಕಂಥದ್ದು. ಯಾಕಂದ್ರೆ ಇವತ್ತು ಜನಸಂಖ್ಯೆ ತೀವ್ರಗತಿ ಏರಿಕೆ, ಭೂ ಸಂಪನ್ಮೂಲಗಳ ಬೇಡಿಕೆ ಹೆಚ್ಚಾಗ್ತಕ್ಕಂಥದ್ದು. ಇವತ್ತು ಜನಸಂಖ್ಯೆ ಹೆಚ್ಚಾದಂಗೆ ಭೂ ಸಂಪನ್ಮೂಲದ ಬೇಡಿಕೆ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಈ ಭೂಗುಣವನ್ನು ಕುಸಿಯುವುದಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಅದರಿಂದ ಸಮರ್ಪಕವಾಗಿರ್ತಕ್ಕಂಥ ಬಳಕೆ ಅವಶ್ಯಕವಾಗಿರ್ತಕ್ಕಂಥದ್ದು. ಜನಸಂಖ್ಯೆಯ ಬೆಳವಣಿಗೆ ಹೆಚ್ಚಾಗಿರೋದ್ರಿಂದ ಭೂಮಿಯ ಗುಣಮಟ್ಟ ಕೂಡ ಕುಸಿತ ಇರ್ತಕ್ಕಂಥದ್ದು. ಯಾಕಂದ್ರೆ ಹೆಚ್ಚು ಉಪಯೋಗ ಆಗ್ತಕ್ಕಂಥದ್ದು. ಹಾಗಾಗಿ ಇವತ್ತು ಸಾಕಷ್ಟು ರೀತಿಯಲ್ಲಿ ಭೂ ಸಂಪನ್ಮೂಲ ಹೆಚ್ಚು ಜೀವ ಸಂಕುಲಕ್ಕೆ, ಒಂದು ಸಮೃದ್ಧಿಗೊಳ್ಳಕ್ಕೆ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದು. ಹಾಗಾದ್ರೆ ಭೂ ಬಳಕೆ ಮಾದರಿ, ಬಹುಶಃ ಭೂ ಬಳಕೆ ಮಾದರಿ ಅನೇಕ ಅಂಶಗಳು ನಿರ್ಧರಿಸ್ತಕ್ಕಂಥದ್ದು. ಯಾಕಂದ್ರೆ ವಿವಿಧ ಉದ್ದೇಶಕ್ಕಾಗಿ ಭೂ ಬಳಕೆ ಮಾದರಿ ಅಂದ್ರೆ ವಿವಿಧ ಉದ್ದೇಶಗಳಿಗೆ ಭೂಮಿಯನ್ನು ಬಳಕೆ ಮಾಡುವ ವ್ಯವಸ್ಥೆಗೆ ಭೂ ಬಳಕೆ ಮಾದರಿ ಎಂದು ಕರೆಯುತ್ತೇವೆ. ವಿವಿಧ ಉದ್ದೇಶಗಳಿಗಾಗಿ ಈ ಭೂಮಿಯನ್ನು ಉಪಯೋಗ ಮಾಡಿಕೊಳ್ತಕ್ಕಂಥದ್ದನ್ನ ಈ ಒಂದು ವ್ಯವಸ್ಥೆಗೆ ಭೂ ಬಳಕೆ ಮಾದರಿ ಎಂದು ಕರೆಯುತ್ತೇವೆ. ವಿವಿಧ ಉದ್ದೇಶಗಳಿಗಾಗಿ ಭೂಮಿಯನ್ನು ಬಳಕೆ ಮಾಡುವಂತ ವ್ಯವಸ್ಥೆಗೆ ಭೂ ಬಳಕೆ ಮಾದರಿ ಎಂದು ಕರೆಯುತ್ತೇವೆ. ಅಂದ್ರೆ ಕೃಷಿ ಮಾಡಬಹುದು ಭೂಮಿ ಮೇಲೆ, ಅರಣ್ಯ, ಪಶುಸಂಗೋಪನೆ ಮುಂತಾದವುಗಳಿಗೆ ಭೂಮಿಯನ್ನು ಉಪಯೋಗ ಮಾಡಿಕೊಳ್ಳತಕ್ಕಂಥದ್ದು. ಭೂ ಬಳಕೆ ಅನೇಕ ಅಂಶಗಳನ್ನು ನಿರ್ಧರಿಸಲ್ಪಡುತ್ತೆ. ಈ ಭೂಮಿಯನ್ನು ನಾವು ಬಳಕೆಯನ್ನು ಮಾಡ್ಕೊಳ್ಬೋದಲ್ಲ, ಅನೇಕ ಅಂಶಗಳಿಂದ ನಿರ್ಧರಿಸಲ್ಪಡುತ್ತೆ. ಅಂತ ಅಂಶಗಳೇ
ಭೂಸ್ವರೂಪಗಳು, ವಾಯುಗುಣ, ಮಣ್ಣು, ಜನಸಾಂದ್ರತೆ, ತಾಂತ್ರಿಕತೆ, ಸಾಮಾಜಿಕ ಮತ್ತು ಆರ್ಥಿಕ ಅಂಶಗಳು. ಅಂದ್ರೆ ಈ ಭೂಬಳಕೆ ಮಾದರಿ ಅಂದ್ರೆ ವಿವಿಧ ಉದ್ದೇಶಗಳಿಗಾಗಿ ಭೂಮಿಯನ್ನು ಬಳಕೆ ಮಾಡುವಂತ ವ್ಯವಸ್ಥೆಗೆ ಭೂಬಳಕೆ ಮಾದರಿ ಅಂತ ಕರಿತೀವಿ. ಅಂತ ಒಂದು ಮಾದರಿಯನ್ನ ನಿರ್ಧರಿಸತಕ್ಕಂಥ ಅಂಶಗಳು ಯಾವುವು ಅಂದ್ರೆ ಭೂಸ್ವರೂಪಗಳು. ವಿದ್ಯಾರ್ಥಿಗಳೇ, ಭೂಸ್ವರೂಪಗಳಂದ್ರೆ ಈ ಮೂರು ಪ್ರಮುಖವಾಗಿರ್ತಕ್ಕಂಥ ಕೆಲವು ಭೂಸ್ವರೂಪಗಳಂತವೆ. ಪ್ರಮುಖವಾಗಿರ್ತಕ್ಕಂಥ ಭೂಸ್ವರೂಪಗಳವು ಪರ್ವತಗಳು, ಪ್ರಸ್ಥಭೂಮಿ ಮತ್ತು ಮೈದಾನ. ನೋಡಿ, ನಿರ್ಧರಿಸತಕ್ಕಂಥ ಭೂಸ್ವರೂಪಗಳು. ಬಹುಶಃ ನಾವು ಭೂಸ್ವರೂಪಗಳನ್ನು ನಾವು ನೋಡ್ಕೊಂಡು ನೋಡಿ, ಸಮುದ್ರ ಮಟ್ಟದಿಂದ ಸುಮಾರು 900 ಮೀಟರ್ 1000 ಮೀಟರ್ ಒಳಗೆ ಇರ್ತಕ್ಕಂಥ ಭಾಗದಲ್ಲಿ ನಾವು ಇವತ್ತು ಟೀ ಮತ್ತು ಕಾಫಿ ಎಸ್ಟೇಟ್ಗಳನ್ನು ಮಾಡ್ಕೊಂಡಿದ್ದೀವಿ. ಅಲ್ಲಿ ಮೆಕ್ಕೆಜೋಳ ಬೆಳೆದಾಗಲಿ, ಹತ್ತಿ ಊರಲ್ಲಿ ಮಾಡ್ತಾರೆ, ಅಲ್ಲಿ ತೋಟಗಾರಿಕೆ ಬಹುವಾರ್ಷಿಕ ಬೆಳೆಗಳನ್ನು ಮಾಡ್ತಾರೆ. ನೋಡಿ, ಮೈದಾನ ಪ್ರದೇಶಗಳಲ್ಲಿ ರಸ್ತೆಗಳು ಮಾಡ್ಕೊಂಡಿದ್ದೇವೆ, ರೈಲ್ವೆ ಹೋಗ್ಲಿಕ್ಕೆ ಮಾಡ್ಕೊಂಡಿದ್ದೇವೆ, ಜೊತೆಗೆ ವಸತಿಗಳ ಉದ್ದೇಶಕ್ಕಾಗಿ ಬಳಕೆ ಮಾಡ್ಕೊಂಡಿದ್ದೇವೆ. ಮೈದಾನ ಪ್ರದೇಶದಲ್ಲಿ ಗುಡ್ಡಗಾಡುಗಳಲ್ಲಿ ಮನೆ ಇಲ್ಲ, ಇದ್ರೂ ಅಪರೂಪ ಇದೆ. ಬುಡಕಟ್ಟು ಜನಾಂಗಗಳು ಮಾಡ್ಕೊಂಡಿರ್ತಕ್ಕಂಥ ಮನೆಗಳು ಅಲ್ಲಿ ಕಂಡು ಬರ್ತಕ್ಕಂಥ. ಹಾಗಾಗಿ ಭೂ ಬಳಕೆ ಮಾದರಿಯನ್ನು ನಿರ್ಧರಿಸತಕ್ಕಂಥ ಅಂಶಗಳಲ್ಲಿ ಭೂಸ್ವರೂಪಗಳು. ಭೂಸ್ವರೂಪ ಅಂದ್ರೆ ಪರ್ವತ, ಪ್ರಸ್ಥಭೂಮಿ ಮತ್ತು ಮೈದಾನ. ಇನ್ನು ವಾಯು, ಯಾವುದೋ ಒಂದು ಜೀವ ಸಂಕುಲ ಅಲ್ಲಿ ವಾಸವಾಗಬೇಕಾದ್ರೆ ಅಲ್ಲಿರ್ತಕ್ಕಂಥ ವಾಯುಗುಣ ಅನುಗುಣವಾಗಿ ಉಪಯೋಗ ಮಾಡಿಕೊಳ್ತಕ್ಕಂಥ ಭೂಮಿಯನ್ನ ಮಣ್ಣಿನ ಫಲವತ್ತತೆ ಆಧಾರದ ಮೇಲೆ ವ್ಯವಸಾಯ ಪ್ರಕ್ರಿಯೆಗಳು, ಕೃಷಿ ಕೆಲಸ ಕಾರ್ಯಗಳು ನಡೆಯುತ್ತವೆ. ಜನಸಾಂದ್ರತೆ ನೋಡಿ, ಬಹಳಷ್ಟು ಜನಸಂಖ್ಯೆ ಇದ್ದಂಥ ಭಾಗದಲ್ಲಿ ಭೂ ಹಿಡುವಳಿ ಗಾತ್ರ ಚಿಕ್ಕದಾಗಿರ್ತಕ್ಕಂಥ ಭಾಗದಲ್ಲಿ ಜನಸಾಂದ್ರತೆ, ಅಲ್ಲಿರ್ತಕ್ಕಂಥ ಜಮೀನನ್ನ ಗುಡ್ಡನ್ನು ಸಹಿತ ಪಡ್ಕೊಂಡಿದೆ. ನಾವು ಗುಡ್ಡನ್ನು ಕೂಡ ಇವತ್ತು ಸಾಗುವಳಿ ಭೂಮಿಯಾಗಿ ಪರಿವರ್ತಿಸತಕ್ಕಂಥದ್ದು. ಹಾಗಾಗಿ ಜನಸಾಂದ್ರತೆ ಮತ್ತು ಇವತ್ತಿನ ತಾಂತ್ರಿಕತೆ, ಇವತ್ತು ಸಾಕಷ್ಟು JCBಗಳು ಬಂದವು, ಅವಾಗೆಲ್ಲ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಗುಡ್ಡಗಳನ್ನು ಕೂಡ ನಾವು ನೆಲಸಮ ಮಾಡ್ಬೋದು. ಹಾಗಾಗಿ ಇವತ್ತು ತಾಂತ್ರಿಕತೆ, ಸಾಮಾಜಿಕ ಆರ್ಥಿಕ ಅಂಶಗಳು ಇವೆಲ್ಲವೂ ಭೂ ಬಳಕೆಯ ಮಾದರಿಯನ್ನು ನಿರ್ಧರಿಸತಕ್ಕಂಥ ಅಂಶಗಳಾಗಿವೆ. ಹಾಗಾದ್ರೆ ಭೂ ಬಳಕೆಯ ವರ್ಗೀಕರಣ, ಭೂ ಬಳಕೆಯ ವರ್ಗೀಕರಣ. ಹಾಗಾದ್ರೆ ಭೂಮಿಯನ್ನ ಭೂ ಬಳಕೆಯ ಮಾದರಿ ಅಂದ್ರೆ ವಿವಿಧ ಉದ್ದೇಶಗಳಿಗಾಗಿ ಭೂಮಿಯನ್ನ ಉಳುಮೆ ಮಾಡತಕ್ಕಂಥದ್ದು, ವಿವಿಧ ಉದ್ದೇಶಕ್ಕಾಗಿ ಬಳಸತಕ್ಕಂಥ ವ್ಯವಸ್ಥೆಗೆ ಭೂ ಬಳಕೆ ಮಾದರಿ ಅಂತ ಕರಿತೀವಿ. ಅಂದ್ರೆ ಈ ಭೂ ಬಳಕೆ ಮಾದರಿಯನ್ನ ವರ್ಗೀಕರಣ ಮಾಡಲಾಗಿದೆ. ಆ ವರ್ಗೀಕರಣದಲ್ಲಿ ಈ ಭೂಮಿಯ ಮೇಲೆ ಇರತಕ್ಕಂಥ ಭೂಮಿ ಮೇಲೆ ಅರಣ್ಯ ಪ್ರದೇಶ, ವ್ಯವಸಾಯಕ್ಕೆ ದೊರೆಯದ ಭೂಮಿ, ಆಗದೇ ಇರುವ ಕೃಷಿ ಯೋಗ್ಯ ಭೂಮಿ, ಪಾಳು ಭೂಮಿ ಅಥವಾ ಬೀಳು ಭೂಮಿ, ನಿವ್ವಳ ಬಿತ್ತನೆ ಪ್ರದೇಶ ಅಥವಾ ಸಾಗುವಳಿ ಭೂಮಿ. ಈ ಭೂಮಿಯನ್ನ, ಈ ಭೂ ಬಳಕೆ ಮಾದರಿ ಅಂದ್ರೆ ಬಹುಶಃ ವಿವಿಧ ಉದ್ದೇಶಗಳಿಗಾಗಿ ಭೂಮಿಯನ್ನು ಬಳಕೆ ಮಾಡುವಂತ ವ್ಯವಸ್ಥೆಗೆ ಭೂ ಬಳಕೆ ಮಾದರಿ ಅಂತ ಕರಿತೇವೆ. ಈಗ ಸದ್ಯ ಈ ಭೂ ಬಳಕೆಯ ವರ್ಗೀಕರಣ ಏನಾಗಿದೆ ಅಂದ್ರೆ ಅರಣ್ಯ ಪ್ರದೇಶ, ವ್ಯವಸಾಯಕ್ಕೆ ದೊರೆಯದ ಭೂಮಿ, ಬಳಕೆಯಾಗದ ಕೃಷಿ ಯೋಗ್ಯ ಭೂಮಿ, ಪಾಳು ಭೂಮಿ ಅಥವಾ ಬೀಳು ಭೂಮಿ, ನಿವ್ವಳ ಬಿತ್ತನೆ ಪ್ರದೇಶ, ಸಾಗುವಳಿ ಕೃಷಿ ಭೂಮಿಗಳು, ಸಾಗುವಳಿ ಮಾಡುವಂತ ಭೂಮಿಗಳು. ಅದರಲ್ಲಿ ಮೊಟ್ಟ ಮೊದಲದಾಗಿ ನಮ್ಮಲ್ಲಿರ್ತಕ್ಕಂಥ ಮೊಟ್ಟ ಮೊದಲದಾಗಿ ಅರಣ್ಯ ಪ್ರದೇಶ. ಬಹುಶಃ ಅರಣ್ಯ ಪ್ರದೇಶ ಅಂದ್ರೆ 1951ರಲ್ಲಿ ಹಿಂದಿನ ದಿನದಿಂದ ನಾವು ಅರಣ್ಯ ಪ್ರದೇಶ ಎಷ್ಟಿತ್ತು ಅನ್ನೋದಕ್ಕೆ ನಾವು ಹೇಳ್ತಕ್ಕಂಥದ್ದು. ಭಾರತದಲ್ಲಿ ಅರಣ್ಯ ಪ್ರದೇಶವು 1950-51ರಲ್ಲಿ ಕೇವಲ 40.48 ಮಿಲಿಯನ್ ಹೆಕ್ಟೇರ್ ಇದೆ. ಅಂದ್ರೆ 14.2% ಇತ್ತು. 14.2% ಅರಣ್ಯ ಪ್ರದೇಶ. 2009-10ರಲ್ಲಿ ಈ ಅರಣ್ಯ ಪ್ರದೇಶ ಈ ವೇಳೆಗೆ 69.63 ಮಿಲಿಯನ್ ಹೆಕ್ಟೇರ್ ಪ್ರದೇಶಕ್ಕೆ ಏರಿಕೆಯಾಗಿದೆ. ಅಂದ್ರೆ 22.8%.
1952ರ ರಾಷ್ಟ್ರೀಯ ಅರಣ್ಯ ನೀತಿಯ ಪ್ರಕಾರ ನಮ್ಮ ಭೂಪ್ರದೇಶದಲ್ಲಿ ನಮ್ಮಿರ್ತಕ್ಕಂಥ ಭೂಪ್ರದೇಶದಲ್ಲಿ ನಮ್ದು ಎಷ್ಟು ಪರ್ಸೆಂಟ್ ಇರ್ಬೇಕಾಯ್ತಂದ್ರೆ 33.3% ಅರಣ್ಯ ಇರಬೇಕು ನಮ್ಮ ಭೂಪ್ರದೇಶದಲ್ಲಿ. ಆದರೆ ಇವತ್ತು ಅರಣ್ಯ ಪ್ರದೇಶ ಕೂಡ ಒತ್ತುವರಿ ಇರ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ದೇಶದಲ್ಲಿ ಅರಣ್ಯ ಪ್ರದೇಶ ಸಮನಾಗಿ ಹಂಚಿಕೆ ಆಗಿಲ್ಲ. ಮಧ್ಯಪ್ರದೇಶ, ಅರುಣಾಚಲ ಪ್ರದೇಶ, ಒರಿಸ್ಸಾ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರೋದು ವರದಿಯಾಗಿರ್ತಕ್ಕಂಥದ್ದು. ಯಾವ ರಾಜ್ಯಗಳಲ್ಲಿ ಹೆಚ್ಚು ವರದಿಯಾಗಿವೋ? ಮಧ್ಯಪ್ರದೇಶ, ಅರುಣಾಚಲ ಪ್ರದೇಶ, ಒರಿಸ್ಸಾ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಹೆಚ್ಚು ಅರಣ್ಯ ಪ್ರದೇಶಗಳು ವರದಿಯಾಗಿರ್ತಕ್ಕಂಥದ್ದು. ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರತಕ್ಕಂಥ ರಾಜ್ಯಗಳಲ್ಲಿ ಯಾವುದು? ಮಹಾರಾಷ್ಟ್ರ ಇರ್ಬೋದು, ಅರುಣಾಚಲ ಪ್ರದೇಶ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಒರಿಸ್ಸಾ ಮತ್ತು ಸಮನಾಗಿ ಹಂಚಿಕೆ ಆಗಿಲ್ಲ ಅಂದ್ರೆ ಈ ರಾಜ್ಯಗಳಲ್ಲಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರತಕ್ಕಂಥದ್ದು. ಅಂದ್ರೆ ಆ ಭಾಗದಲ್ಲಿ ಅಧಿಕ ಮಳೆ ಬೀಳೋದು ಮತ್ತು ಭೂಸ್ವರೂಪಗಳು ಇದಕ್ಕೆ ಒಂದು ಕಾರಣವಾಗಿರ್ತಕ್ಕಂಥದ್ದು. ಇವುಗಳಿಗೆ ಪ್ರತಿಯಾಗಿ ಹೆಚ್ಚು ಅರಣ್ಯ ಹೊಂದಿರತಕ್ಕಂಥ ರಾಜ್ಯಗಳಿಗೆ ಪ್ರತಿಯಾಗಿ ಕಡಿಮೆ ಅರಣ್ಯ ಹೊಂದಿರತಕ್ಕಂಥ ಪ್ರದೇಶಗಳನ್ನು ನೋಡಿಕೊಂಡಾಗ ಕೇಂದ್ರಾಡಳಿತ ಪ್ರದೇಶವಾಗಿರ್ತಕ್ಕಂಥ ದಾದ್ರಾ ಮತ್ತು ನಗರ ಹವೇಲಿ, ಹರಿಯಾಣ, ಪಂಜಾಬ್ ಮತ್ತು ಗೋವಾ ರಾಜ್ಯಗಳಲ್ಲಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರತಕ್ಕಂಥದ್ದು. ವಿದ್ಯಾರ್ಥಿಗಳೇ, ಇವತ್ತು ಅರಣ್ಯ ಪ್ರದೇಶವನ್ನು ನಾವು ನೋಡಿಕೊಂಡಾಗ 1951ರಲ್ಲಿ ಅರಣ್ಯ ಪ್ರದೇಶ ಅತ್ಯಂತ ಕಡಿಮೆಯಾಗಿತ್ತು. ಕಡಿಮೆ ಇರತಕ್ಕಂಥ ಅರಣ್ಯ ಪ್ರದೇಶದಲ್ಲಿ ಎಷ್ಟು ಕಡಿಮೆ ಇತ್ತು ಅಂದರೆ ಅರಣ್ಯ ಪ್ರದೇಶ ಕೇವಲ 40.48 ಮಿಲಿಯನ್ ಹೆಕ್ಟೇರ್ ಮಾತ್ರ, 14.2 ಇತ್ತು. ಆದರೆ 2009-10ರ ವೇಳೆಗೆ ಈ ಅರಣ್ಯ ಪ್ರದೇಶ 69.63 ಮಿಲಿಯನ್ ಹೆಕ್ಟೇರ್ ಪ್ರದೇಶ ಹೆಚ್ಚಾಗಿದೆ, ಅಂದರೆ 22.8%. ಹಾಗಾಗಿ 1952ರ ರಾಷ್ಟ್ರೀಯ ಅರಣ್ಯ ನೀತಿಯ ಪ್ರಕಾರ ನಮ್ಮ ಭೂಪ್ರದೇಶಕ್ಕೆ 33.3% ಇರಬೇಕು. ಆದರೆ ಇವತ್ತು ನಮ್ಮ ಅರಣ್ಯ ಪ್ರದೇಶ ಕಮ್ಮಿ ಆಗ್ತದೆ, 22.50 ಅರಣ್ಯ ಮಾತ್ರ ನಮ್ಮಲ್ಲಿ ಇದೆ. ವಿದ್ಯಾರ್ಥಿಗಳಿಗೆ ಭೂ ಬಳಕೆ ವರ್ಗೀಕರಣದಲ್ಲಿ ಅರಣ್ಯ ಪ್ರದೇಶ. ಮುಂದಿನ ವ್ಯವಸಾಯಕ್ಕೆ ದೊರೆಯದ ಭೂಮಿ. ಎರಡನೇ ಪಾಯಿಂಟ್ ಭೂಮಿಯ ಭೂ ಬಳಕೆ ಮಾದರಿ ವರ್ಗೀಕರಣದಲ್ಲಿ ಎರಡನೇ ಪಾಯಿಂಟ್ ವ್ಯವಸಾಯಕ್ಕೆ ದೊರೆಯದ ಭೂಮಿ. ಇದು ಮಾನವ ವಸತಿಗಳು, ಸಾರಿಗೆ ಮಾರ್ಗ, ಕಾಲುವೆಗಳು, ಕಲ್ಲು ಗಣಿಗಳು, ಪರ್ವತ, ಮರುಭೂಮಿ, ಜೌಗು ಪ್ರದೇಶ ಮುಂತಾದವುಗಳಿಗೆ ಬಳಕೆಯಾಗದ ಭೂಭಾಗವಾಗಿದೆ. ನೋಡಿ, ವ್ಯವಸಾಯಕ್ಕೆ ದೊರೆಯದ ಭೂಮಿ. ಇವತ್ತು ನಾವು ಮನೆ ಕಟ್ಟಿಸ್ಕೊಂತೇವೆ, ಮನೆಯಲ್ಲಿ ಒಲೆ ಮಾಡೋಕ್ಕಾಗೋದಿಲ್ಲ. ನಮ್ದು ಕಾಲೇಜ್ ಇದೆ, ಕಾಲೇಜಲ್ಲಿ ಕೃಷಿ ಮಾಡೋಕ್ಕಾಗೋದಿಲ್ಲ. ಅಂದ್ರೆ ರೈಲ್ವೆ ಹಳಿಗಳು ಮಾಡ್ಕೊಂಡಿದ್ದೇವೆ, ರಸ್ತೆಗಳು ಮಾಡ್ಕೊಂಡಿದ್ದೇವೆ. ಇಂಥ ಒಂದು ಭೂಮಿ ವ್ಯವಸಾಯಕ್ಕೆ ದೊರೆಯದ ಭೂಮಿ ನಮ್ಮಲ್ಲಿ, ನಮ್ಮ ದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು. ಹಾಗಾದ್ರೆ ವ್ಯವಸಾಯಕ್ಕೆ ದೊರೆಯದ ಭೂಮಿ ಭಾರತದ ಒಟ್ಟು ಭೂ ಪ್ರದೇಶದಲ್ಲಿ 14.2% ಇದೆ. 14.2% ಇದೆ. ವ್ಯವಸಾಯಕ್ಕೆ ದೊರೆಯದ ಭೂಮಿ ನಮ್ಮ ಭೂಭಾಗದಲ್ಲಿ, ಇದು ಭಾರತದಲ್ಲಿ ಒಟ್ಟು ಭೂ ಪ್ರದೇಶದಲ್ಲಿ ವ್ಯವಸಾಯಕ್ಕೆ ದೊರೆಯದ ಭೂಮಿ 14.2% ಇರ್ತಕ್ಕಂಥದ್ದು. ಹಾಗಾದ್ರೆ ವ್ಯವಸಾಯಕ್ಕೆ ದೊರೆಯದ ಭೂಮಿ ಅರುಣಾಚಲ ಪ್ರದೇಶ, ರಾಜಸ್ಥಾನ್, ಗುಜರಾತ್, ಮಧ್ಯಪ್ರದೇಶ ಈ ರಾಜ್ಯಗಳಲ್ಲಿ ಹೆಚ್ಚು ವ್ಯವಸಾಯಕ್ಕೆ ದೊರೆಯದ ಭೂಮಿ ಕಂಡು ಬರ್ತಕ್ಕಂಥದ್ದು. ಯಾಕಂದ್ರೆ ಇದಕ್ಕೆ ಪ್ರತಿಯಾಗಿ ದಾದ್ರಾ ಮತ್ತು ನಗರ ಹವೇಲಿ, ಚಂಡೀಗಢ, ಅಂಡಮಾನ್ ಮತ್ತು ನಿಕೋಬಾರ್ ಮತ್ತು ಸಿಕ್ಕಿಂ ರಾಜ್ಯಗಳಲ್ಲಿ ಈ ಭೂಪ್ರದೇಶ ವ್ಯವಸಾಯಕ್ಕೆ ದೊರೆಯದ ಭೂಪ್ರದೇಶ ಕಡಿಮೆ ಇರ್ತಕ್ಕಂಥದ್ದು. ವ್ಯವಸಾಯಕ್ಕೆ ದೊರೆಯದ ಪ್ರದೇಶ ಕಡಿಮೆ ಇರ್ತಕ್ಕಂಥದ್ದು. ಇನ್ನು ಬಳಕೆಯಾಗದ ಕೃಷಿ ಯೋಗ್ಯ ಭೂಮಿ. ಬಳಕೆಯಾಗದ
ಬಳಕೆಯಾಗದ ಕೃಷಿ ಯೋಗ್ಯ ಭೂಮಿ. ಶಾಶ್ವತ ಹುಲ್ಲುಗಾವಲು ಮತ್ತು ಇತರೆ ಮೇಯಿಸುವಂತ ಪ್ರದೇಶ, ವಿವಿಧ ಮರದ ಬೆಳೆಗಳು, ತೋಪುಗಳು ಈ ವರ್ಗದಲ್ಲಿ ಸೇರಿರುತ್ತವೆ. ಬಳಕೆಯಾಗದ ಕೃಷಿ ಯೋಗ್ಯ ಭೂಮಿ ಅಲ್ಲಿ ಏನೇನು ಕಂಡು ಬರ್ತಾವೋ, ಶಾಶ್ವತ ಹುಲ್ಲುಗಾವಲು, ಬಳಕೆ ಇಲ್ಲ, ಕೃಷಿಗೆ ಯೋಗ್ಯ ಇಲ್ಲ ಅಂದ್ರೆ ಹುಲ್ಲುಗಾವಲಿದೆ, ಇತರ ಮೇಯಿಸುವಂತ ಪ್ರದೇಶ, ವಿವಿಧ ಮರ ಬೆಳೆಗಳು, ತೋಪುಗಳು ಈ ವರ್ಗದಲ್ಲಿ ಸೇರಿರ್ತವು. ಈ ವರ್ಗ ದೇಶದಲ್ಲಿ ಒಟ್ಟು ವರದಿಯಾಗಿರುವ ಭೂಪ್ರದೇಶದಲ್ಲಿ 8.6% 8.6% ಈ ವರ್ಗದಲ್ಲಿ ಕಂಡು ಬರ್ತದೆ. 8.2 ಇಲ್ಲಿ 14.2% ನಮ್ಮದು ಇದನ್ನು ನೋಡಿಕೊಂಡಾಗ ಅರಣ್ಯ ಪ್ರದೇಶದಲ್ಲಿ ನಮ್ಮದು 14.2%ಗಳಾಗಿತ್ತು. ನಂತರ ಇದು 22.8% ಇದಿದೆ. ಅರಣ್ಯ ಪ್ರದೇಶ 22.8%. ಈಗ ವ್ಯವಸಾಯಿಕ ತರಗದ ಭೂಮಿ 14.2% ಆದರೆ ಬಳಕೆಯಾಗದ ಕೃಷಿ ಯೋಗ್ಯ ಭೂಮಿ 8.6% ನಮ್ಮ ಭಾರತದಲ್ಲಿ ಇರ್ತಕ್ಕಂಥದ್ದು. ಹಾಗಾದ್ರೆ ಈ ವರದಿಯಾಗಿರ್ತಕ್ಕಂಥ 8.6% ಭಾಗವನ್ನು ಆವರಿಸಿರ್ತಕ್ಕಂಥದ್ದು ರಾಜಸ್ಥಾನ್, ಹಿಮಾಚಲ ಪ್ರದೇಶ್, ಮಧ್ಯಪ್ರದೇಶ ರಾಜ್ಯಗಳಲ್ಲಿ ಶಾಶ್ವತ ಹುಲ್ಲುಗಾವಲು ಮತ್ತು ಇತರ ಮೇಯಿಸುವಿಕೆ ಪ್ರದೇಶ ಹೆಚ್ಚಾಗಿರುವುದು ವರದಿಯಾಗಿರ್ತಕ್ಕಂಥದ್ದು. ಆದರೆ ಇದು ಮಣಿಪುರ, ದಾದ್ರಾ ಮತ್ತು ನಗರ ಹಾವೇಲಿ, ಗೋವಾ, ಅಂಡೋಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಕಡಿಮೆ ಇದೆ. ಉತ್ತರಾಖಂಡ್, ಉತ್ತರ ಪ್ರದೇಶ್, ಒರಿಸ್ಸಾ, ಆಂಧ್ರ ಪ್ರದೇಶ್, ರಾಜಸ್ಥಾನಗಳಲ್ಲಿ ಈ ವಿಧದ ಮರದ ಬೆಳೆಗಳು, ತೋಪುಗಳು ಕಂಡು ಬರ್ತವು. ಇದಕ್ಕೆ ಪ್ರತಿಯಾಗಿ ಈ ವರ್ಗ ಭೂ ಬಳಕೆ ಛತ್ತೀಸ್ಗಢ, ಗೋವಾ, ದೆಹಲಿ ಮತ್ತು ಪಾಂಡಿಚೇರಿಯಲ್ಲಿ ಕಡಿಮೆ ಇರತಕ್ಕಂಥದ್ದು. ಅತಿ ಹೆಚ್ಚು ಬಳಕೆಯಾಗದ ಕೃಷಿ ಯೋಗ್ಯ ಭೂಮಿ ಇರುವಂತಹ ಪ್ರದೇಶಗಳು ಆಂಧ್ರ ಪ್ರದೇಶದಲ್ಲಿದೆ, ಉತ್ತರಾಖಂಡದಲ್ಲಿದೆ, ಉತ್ತರ ಪ್ರದೇಶದಲ್ಲಿದೆ, ನಗರ ಮತ್ತು ಹವೇಲಿ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ, ಅಂಡೋಮಾನ್ ನಿಕೋಬಾರ್ ದ್ವೀಪಗಳಲ್ಲಿದೆ. ಆದರೆ ಇದಕ್ಕೆ ಪ್ರತಿಯಾಗಿ ಬಳಕೆಯಾಗದ ಕೃಷಿ ಯೋಗ್ಯ ಭೂಮಿ ಛತ್ತೀಸ್ಗಢ, ಗೋವಾ, ದೆಹಲಿ ಮತ್ತು ಪಾಂಡಿಚೇರಿಯಲ್ಲಿ ಅತ್ಯಂತ ಕಡಿಮೆ ಇರತಕ್ಕಂಥದ್ದು, ಅತಿ ಕಡಿಮೆಯಾಗಿರ್ತಕ್ಕಂಥದ್ದು ನಾವು ನೋಡಬಹುದು. ಇನ್ನು ಮೂರನೇದ ನಾವು ಇದು ನೋಡಬಹುದು, ರಾಜಸ್ಥಾನದಲ್ಲಿ, ಮಧ್ಯಪ್ರದೇಶದಲ್ಲಿ, ಮಹಾರಾಷ್ಟ್ರ ರಾಜ್ಯದಲ್ಲಿ ಕೂಡ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ತ್ರಿಪುರ, ಮಣಿಪುರ, ಸಿಕ್ಕಿಂ ಮತ್ತು ಪಂಜಾಬ್ ರಾಜ್ಯಗಳಲ್ಲಿ ಕೂಡ ಬಹಳ ಕಡಿಮೆ ಆಗಿರ್ತಕ್ಕಂಥದ್ದು ಬಳಕೆಯಾಗದ ಕೃಷಿ ಯೋಗ್ಯ ಭೂಮಿ. ಇನ್ನು ಪಾಳು ಭೂಮಿ ಅಥವಾ ಬೀಳು ಭೂಮಿ. ಪಾಳು ಭೂಮಿ ಅಥವಾ ಬೀಳು ಭೂಮಿ ಅಂತ ಎದಕ್ಕೆ ಕರೀತಂದ್ರೆ 3 ರಿಂದ 5 ವರ್ಷಗಳವರೆಗೆ ಕೃಷಿಗಾಗಿ ಉಪಯೋಗಿಸದ ಇರುವ ಭೂಮಿಯನ್ನ ಪಾಳು ಭೂಮಿ ಎಂದು ಕರೆಯುತ್ತೇವೆ. ಅಂದ್ರೆ ಸುಮಾರು 3 ರಿಂದ 5 ವರ್ಷ 6 ವರ್ಷ ಕೃಷಿ ಮಾಡದೆ ಬಿಟ್ಟಿರ್ತಕ್ಕಂಥ ಭೂಮಿಯನ್ನ ಪಾಳು ಭೂಮಿ ಅಥವಾ ಬೀಳು ಭೂಮಿ ಎಂದು ಕರೆಯುತ್ತೇವೆ. ನಮ್ಮಲ್ಲಿ ಪಾಳು ಭೂಮಿ ಅಥವಾ ಬೀಳು ಭೂಮಿ ಅಂತ ಕರಿತೇವೆ. ಇದು ನಮ್ಮ ಭಾರತದಲ್ಲಿ ಎಷ್ಟಿದೆ ಅಂದ್ರೆ ಒಟ್ಟು ಭೂ ಪ್ರದೇಶದಲ್ಲಿ ಇದು 8.13 ಇಷ್ಟು ಪರ್ಸೆಂಟ್ ಪಾಳು ಭೂಮಿ ಇರ್ತಕ್ಕಂಥದ್ದು. ಹಾಗಾಗಿ ಈ ಪಾಳು ಭೂಮಿ ಕೃಷಿಗಾಗಿ ಉಪಯೋಗಿಸಿದ್ರೆ ಇರುವಂತಹ ಭೂಮಿಯನ್ನ ಪಾಳು ಭೂಮಿ ಅಂತ ಕರಿತೇವೆ ಎಂದು ಪರಿಗಣಿಸಿದ್ದೇವೆ. ಇದು ಸಾಗುವಳಿಗೆ ಒಳಪಡಿಸದೇ ಇರತಕ್ಕಂಥದ್ದು. ಭಾರತದ ಒಟ್ಟು ಭೂ ಪ್ರದೇಶದಲ್ಲಿ 8.13% ಈ ವರ್ಗದ ಒಂದು ಭೂ ಬಳಕೆ ಪ್ರದೇಶದ ಕಂಡು ಬರ್ತಕ್ಕಂಥದ್ದು. ಹಾಗಾದ್ರೆ ಆ ಒಂದು ಪಾಳು ಭೂಮಿ ಇರ್ತಕ್ಕಂಥ ರಾಜ್ಯಗಳೇ ಅಂದರೆ ರಾಜಸ್ಥಾನ್, ಆಂಧ್ರ ಪ್ರದೇಶ್, ಜಾರ್ಖಂಡ್ ರಾಜ್ಯಗಳಲ್ಲಿ ಹೆಚ್ಚು ಕಂಡು ಬರ್ತಕ್ಕಂಥದ್ದು. ತ್ರಿಪುರ, ದಾದ್ರಾ ಮತ್ತು ನಗರ ಹವೇಲಿ, ಪಾಂಡಿಚೇರಿ ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಪಾಳು ಭೂಮಿ ಕಡಿಮೆ ಇರ್ತಕ್ಕಂಥದ್ದು. ಇನ್ನು ಕೊನೆಯದಾಗಿ ನಿವ್ವಳ ಬಿತ್ತನೆ ಪ್ರದೇಶ, ಸಾಗುವಳಿ ಭೂಮಿ. ಭಾರತದ ವರದಿಯಾಗಿರ್ತಕ್ಕಂಥ ಒಟ್ಟು ಭೂ ಪ್ರದೇಶದಲ್ಲಿ 44.2% ಸಾಗುವಳಿ ಭೂಮಿ ಇರ್ತಕ್ಕಂಥದ್ದು. 46.2% ನಿವ್ವಳ ಬಿತ್ತನೆ ಪ್ರದೇಶವಾಗಿದೆ.
ಕಳೆದ 5 ದಶಕಗಳ ನಿವ್ವಳ ಪ್ರದೇಶ ಗಮನಾರ್ಹವಾಗಿ ಹೆಚ್ಚಾಗಿರ್ತಕ್ಕಂಥದ್ದು. ಯಾಕಂದ್ರೆ ಇದು 118.15 ಮಿಲಿಯನ್ ಹೆಕ್ಟೇರ್ ಪ್ರದೇಶ 1951ರಲ್ಲಿ ಇತ್ತು. ಇದು 141.36 ಮಿಲಿಯನ್ ಹೆಕ್ಟೇರ್ ಪ್ರದೇಶಕ್ಕೆ 2008-09ಕ್ಕೆ ಹೆಚ್ಚಾಗಿರ್ತಕ್ಕಂಥದ್ದು. ಹಾಗಾಗಿ ಬಂಜರು ಭೂಮಿ, ಕೃಷಿ ಒಳಪಡದೆ ಗೋಮಾಳ ಇತ್ಯಾದಿಗಳ ಸುಧಾರಣೆ ಇದಕ್ಕೆ ಮುಖ್ಯ ಕಾರಣವಾಗಿರ್ತಕ್ಕಂಥದ್ದು. ಅಂದ್ರೆ ಇದಕ್ಕೆ ಸುಧಾರಣೆ ಆಗಿರ್ತಕ್ಕಂಥದ್ದು ಅಂದ್ರೆ ಬಂಜರು ಭೂಮಿ, ಕೃಷಿ ಒಳಪಡಿಸಿರ್ತಕ್ಕಂಥ ಗೋಮಾಳ ಇತ್ಯಾದಿಗಳ ಸುಧಾರಣೆ ಇದಕ್ಕೆ ಮುಖ್ಯ ಕಾರಣವಾಗಿರ್ತಕ್ಕಂಥದ್ದು. ನಿವ್ವಳ ಬಿತ್ತನ ಪ್ರದೇಶ 46.2% ಕಂಡು ಬರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಈ ಒಂದು ಭೂಮಿಯನ್ನು ರಾಜ್ಯವಾರು ನಾವು ಹೇಳ್ಕೊಂಡಾಗ ನಿವ್ವಳ ಬಿತ್ತನ ಪ್ರದೇಶ ರಾಜ್ಯವಾರು ನೋಡಿಕೊಂಡಾಗ 3.61% ಅರುಣಾಚಲ ಪ್ರದೇಶದ ದಿಂದ 84.32% ಪಂಜಾಬ್ ವರೆಗೆ ವ್ಯತ್ಯಾಸ ಇರತಕ್ಕಂಥದ್ದು. ಅಂದ್ರೆ ಇದು ಕೂಡ ಸಾಗುವಳಿ ಭೂಮಿ ಕೂಡ ಸಮಾನವಾಗಿ ಹಂಚಿಕೆ ಆಗಿಲ್ಲ, ಅಸಮಂಜಸವಾಗಿ ಕಂಡು ಒಂದು ರಾಜ್ಯದಲ್ಲಿ ಜಾಸ್ತಿ ಇದೆ. ಅಂದ್ರೆ ಪಂಜಾಬ್ ರಾಜ್ಯ 5 ರಾಜ್ಯಗಳ ಬೀಡು. ಹಾಗಾಗಿ ಇಲ್ಲಿ ಸಾಗುವಳಿ ಭೂಮಿ ಅಧಿಕವಾಗಿರ್ತಕ್ಕಂಥದ್ದು 84.32% ಪಂಜಾಬ್ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು. 9 ರಾಜ್ಯಗಳಲ್ಲಿ ಈ ಸಾಗುವಳಿ ಭೂಮಿ ಹೆಚ್ಚು ಕಂಡು ಬರ್ತದೆ. ಅಂತ 9 ರಾಜ್ಯಗಳು ಅಂದ್ರೆ ಪಂಜಾಬ್, ಹರಿಯಾಣ, ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ್, ಕೇರಳ, ಮಹಾರಾಷ್ಟ್ರ, ಕರ್ನಾಟಕ, ಗುಜರಾತ್ ಮತ್ತು ರಾಜಸ್ಥಾನ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಾಗಿರ್ತಕ್ಕಂಥ ಲಕ್ಷದ್ವೀಪ, ಪಾಂಡಿಚೇರಿ, ದಾದ್ರಾ ಮತ್ತು ನಗರ ಹಾವೇಲಿ 46.48%. ರಾಷ್ಟ್ರೀಯ ಸರಾಸರಿಗಿಂತ ಹೆಚ್ಚು ನಿವ್ವಳ ಬಿತ್ತನ ಪ್ರದೇಶ ಇದೆ. ವಾಸ್ತವವಾಗಿ ನಿವ್ವಳ ಬಿತ್ತನ ಪ್ರದೇಶವು ಹರಿಯಾಣ ರಾಜ್ಯದಲ್ಲಿ ಹೆಚ್ಚು ಕಂಡು ಬರ್ತಕ್ಕಂಥ ವಿದ್ಯಾರ್ಥಿಗಳೇ ಇಲ್ಲಿ ಕೇಳಬಹುದು, ನಿವ್ವಳ ಬಿತ್ತನ ಪ್ರದೇಶ ಅತಿ ಹೆಚ್ಚು ಇರುವಂತಹ ರಾಜ್ಯ ಯಾವುದು ಅಂದ್ರೆ ಹರಿಯಾಣ. ಗರಿಷ್ಠ ಪ್ರಮಾಣದಲ್ಲಿ ಹರಿಯಾಣ ರಾಜ್ಯದಲ್ಲಿ ಗರಿಷ್ಠ ಪ್ರಮಾಣದಲ್ಲಿದೆ. ಪಂಜಾಬ್, ಉತ್ತರ ಪ್ರದೇಶ, ಹರಿಯಾಣ, ಮಧ್ಯಪ್ರದೇಶ, ಜಮ್ಮು ಮತ್ತು ಕಾಶ್ಮೀರ, ಮೇಘಾಲಯ, ಮಿಜೋರಾಂ, ಆಂಧ್ರ ಪ್ರದೇಶ ರಾಜ್ಯಗಳು 30% ಕಡಿಮೆ ಪ್ರಮಾಣ ನಿವ್ವಳ ಬಿತ್ತನ ಪ್ರದೇಶವನ್ನು ಹೊಂದಿರತಕ್ಕಂಥವು. ಹಾಗಾಗಿ ನಿವ್ವಳ ಬಿತ್ತನ ಪ್ರದೇಶ ಹರಿಯಾಣ ರಾಜ್ಯದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು ನಾವು ನೋಡಬಹುದು. ಇದು ಭೂಬಳಕೆ ಮಾದರಿ ಅಂದ್ರೆ ವಿವಿಧ ಉದ್ದೇಶಗಳಿಗಾಗಿ ಭೂಮಿಯನ್ನು ಬಳಕೆ ಮಾಡಿಕೊಳ್ತಕ್ಕಂಥದ್ದು. ಹಾಗಾಗಿ ನಮ್ಮ ರಾಷ್ಟ್ರದಲ್ಲಿ ಇರುವಂತಹ ಭೂಪ್ರದೇಶದಲ್ಲಿ ನಾವು ಈ ಭೂಬಳಕೆ ಮಾದರಿಯನ್ನ ಭೂಬಳಕೆ ವರ್ಗೀಕರಣವನ್ನ 5 ರೀತಿಯಲ್ಲಿ ವರ್ಗೀಕರಣ ಮಾಡಲಾಗಿದೆ. ಆ 5 ರೀತಿ ವರ್ಗೀಕರಣ ಮಾಡಿಕೊಂಡಾಗ ಅರಣ್ಯ ಪ್ರದೇಶ 22.81%, ವ್ಯವಸಾಯಕ್ಕೆ ಸರಿಯಾದ ಭೂಮಿ 14.2%, ಬಳಕೆ ಆಗುವಂಥ ಕೃಷಿಯೋಗ್ಯ ಭೂಮಿ 8.6%, ಪಾಳು ಭೂಮಿ ಅಥವಾ ಬೀಳು ಭೂಮಿ 8.13%, ನಿವ್ವಳ ಬಿತ್ತನ ಪ್ರದೇಶ ಅಥವಾ ಸಾಗುವಳಿ ಭೂಮಿ 46.2%. ಇದು ನಮ್ಮ ಈ ಭೂಬಳಕೆ ವರ್ಗೀಕರಣ ನಮ್ಮ ರಾಷ್ಟ್ರದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥದ್ದು. ಇನ್ನು ಭೂ ಸಮರ್ಥತೆ ಎಂದರೆ ನೋಡಿ, ನಾವು ಯಾವುದೇ ಒಂದು ಕೃಷಿಯನ್ನು ಮಾಡಬೇಕಾದ್ರೆ ನಮ್ಮ ಜಮೀನು ಒಂದು 50 ಎಕರೆ ಅಥವಾ 10 ಎಕರೆ ಇದೆ ಅಂದ್ರೆ ಒಂದಾದಲ್ಲಿದ್ರೆ ಅದು ಬೇರೆ ಕಡೆ ಇದೆ ಅಂದ್ರೆ ಅಲ್ಲಿ ಆ ಭೂಮಿಯ ಸಮರ್ಥತೆಗೆ ಅನುಗುಣವಾಗಿ ನಾವು ಕೃಷಿ ಬಿತ್ತನೆ ಬೀಜವನ್ನು ತರ್ತೇವೆ, ಕೃಷಿಯನ್ನ ಮಾಡ್ತೇವೆ. ಯಾಕಂದ್ರೆ ಹೆಚ್ಚು ನಮಗೆ ದುಡ್ಡು ಬೇಕು ಅಂತ ಬೆಳೆಯನ್ನ ಹೆಚ್ಚು ಫಲವತ್ತಾಗಿರ್ತಕ್ಕಂಥ ಭೂಮಿ, ಸಮರ್ಥತೆ ಹೆಚ್ಚು ಫಲವತ್ತ ಕೊಡತಕ್ಕಂಥದ್ದು, ಹೆಚ್ಚು ಬೆಳೆ ತರ್ತಕ್ಕಂಥದ್ದಕ್ಕೆ ಅಲ್ಲಿ ಹೆಚ್ಚು ನಾವು ಕೇಂದ್ರೀಕರಿಸ್ತೇವೆ. ಹಾಗಾಗಿ ಒಂದು ನಿಗದಿತ ಭೂ ಬಳಕೆಗೆ ನೆರವಾಗುವ ಸೂಕ್ತವಾದ ಭೂಭಾಗವನ್ನ ಸಮರ್ಥವನ್ನ ಭೂ ಸಮರ್ಥತೆ ಎಂದು ಕರೆಯುತ್ತೇವೆ. ಭೂ ಸಮರ್ಥತೆ ಅಂದ್ರೆ ಒಂದು ನಿಗದಿತ ಭೂ ಬಳಕೆಗೆ ನೆರವಾಗುವ ಸೂಕ್ತವಾದ ಭೂಭಾಗವೊಂದರ ಸಾಮರ್ಥ್ಯವನ್ನ ಭೂ ಸಮರ್ಥತೆ ಎಂದು ಪರಿಗಣಿಸಲಾಗಿದೆ. ಇದು ವಿವಿಧ ಪ್ರಕಾರದ ಭೂಭಾಗದ ಯೋಗ್ಯ ಉಪಯೋಗಗಳನ್ನ ನಿರ್ಣಯಿಸುವುದಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಯಾಕಂದ್ರೆ ಯಾವುದೇ ಒಂದು ನಾವು ಕೆಲಸ ಮಾಡಬೇಕಾದ್ರೆ ಆ ಭೂಮಿ ಮೇಲೆ ಯಾವುದೋ ಒಂದು ಮನೆ ಕಟ್ಟಬೇಕಾದ್ರೆ ನಾವು ಸೈಟ್ ತಗೊಂತೀವಿ ಅಥವಾ ಮನೆ ಕಟ್ಸಕ್ಕೆ ಜಮೀನು ಖರೀದಿ ಮಾಡ್ಕೊಂಡ್ರೆ ನಾವು ಮೊದಲು ನೋಡೋದೇನಂದ್ರೆ ಇದು ಕಪ್ಪು ಭೂಮಿಯ ಅಂದ್ರೆ ನಮಗೆ ಆಳ ಜಾಸ್ತಿ ಹೋಗುತ್ತನ, ಇದಕ್ಕೆ ಬುನಾದಿಗೆ ಇದನ್ನೆಲ್ಲ ಗಮನಿಸ್ತದೆ. ಹಾಗಾಗಿ ಒಂದು ನಿಗದಿತ ಭೂ ಬಳಕೆಗೆ
ನೆರವಾಗುವಂತ ಸೂಕ್ತವಾದ ಭೂಭಾಗವೊಂದರ ಸಮರ್ಥತೆಯನ್ನ ಭೂ ಸಮರ್ಥತೆ ಎಂದು ಕರೆಯುತ್ತೇವೆ. ಹಾಗಾಗಿ ಭೂ ಸಮರ್ಥತೆಯು ಪರಿಸರ ಸೇವೆಗಳನ್ನು ಪೂರೈಸುವುದಕ್ಕೆ ಭೂಭಾಗದ ಪ್ರತಿ ಅಂಗಾಂಶವು ತನ್ನದಾಗಿರ್ತಕ್ಕಂಥ ನಿಗದಿತ ಸಾಮರ್ಥ್ಯವನ್ನು ತಿಳಿಸುವುದನ್ನು ಆಧರಿಸಿರ್ತಕ್ಕಂಥದ್ದು. ಯಾಕಂದ್ರೆ ಒಂದು ಪರಿಸರದ ಒಂದು ಪರಿಸರ ಸೇವೆಗಳನ್ನು ಪೂರೈಸುವುದಕ್ಕೆ ಆ ಭೂಭಾಗ ಪ್ರತಿಯೊಂದು ಅಂಗಾಂಶ ತನ್ನದಾಗಿರ್ತಕ್ಕಂಥ ಸಮರ್ಥತೆಯನ್ನು ಹೊಂದಿರತಕ್ಕಂಥದ್ದು. ಈ ಸಮರ್ಥದ ಮಹತ್ವದ ಪರಿಣಾಮವು ಮಣ್ಣು ಮತ್ತು ಭೂಭಾಗದ ಆರೋಗ್ಯದ ನಿರ್ವಹಣೆಗೆ ಯೋಗ್ಯವಾಗಿರ್ತಕ್ಕಂಥದ್ದು. ಯೋಗ್ಯವಾಗಿರುವುದನ್ನ ಆದ್ದರಿಂದ ಭೂ ಸಮರ್ಥ್ಯ ನಿರ್ಣಯವನ್ನು ಉತ್ಪಾದನೆ ಮತ್ತು ರಕ್ಷಣೆಗಳನ್ನ ಸಮಂಜಸಗೊಳಿಸೋದಕ್ಕೆ ಸೂಕ್ತವಾಗಿರ್ತಕ್ಕಂಥ ಉತ್ಪಾದನೆ. ನಾವು ಕೃಷಿ ಮಾಡ್ತದಂದ್ರೆ ಕೃಷಿಗೆ ಯೋಗ್ಯವಾಗಿದೆಯಾ ಭೂಮಿ? ನಾವು ಮೆಕ್ಕೆಜೋಳ ಹಾಕಿದ್ರೆ ಚೆನ್ನಾಗೋ, ಹತ್ತಿ ಹಾಕಿದ್ರೆ ಚೆನ್ನಾಗೋ, ಅಥವಾ ಕಬ್ಬು ಹಾಕಿದ್ರೆ ಚೆನ್ನಾಗೋ, ಏನು ಹಾಕಿದ್ರೆ ಆ ಹೊಲದಲ್ಲಿ ಹೆಚ್ಚು ಇಳುವರಿ ಬರುತ್ತೆ ಅನ್ನೋದನ್ನ ನಾವು ಭೂಮಿಯ ಸಮರ್ಥತೆ ನೋಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಇವತ್ತು ಭೂ ಸಮರ್ಥತೆ ಯಾವುದೇ ಒಂದು ಭೂಮಿಯ ಅಂಗಾಂಶ, ಯಾವುದೇ ಒಂದು ಭೂಮಿಯ ಒಂದು ಭಾಗ ಅದರದೇ ಆಗಿರ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ಭೂಮಿಯ ಸಮರ್ಥವು ಸಾಮಾಜಿಕ ಹಾಗೂ ಆರ್ಥಿಕ ಅಂಶಗಳು ಸಾಮಾಜಿಕ ಮತ್ತು ಆರ್ಥಿಕ ಅಂಶಗಳನ್ನು ಒಳಗೊಂಡಿರುವುದಿಲ್ಲ. ಯಾಕಂದ್ರೆ ಸಾಮಾಜಿಕ ಮತ್ತು ಆರ್ಥಿಕ ಅಂಶಗಳನ್ನು ಇದು ಭೂ ಸಮರ್ಥತೆ ಒಳಗೊಂಡಿರುವುದಿಲ್ಲ. ಸಂಪೂರ್ಣವಾಗಿ ಜೀವ ಪರಿಸರ ವ್ಯವಸ್ಥೆಗೆ ಸುಸ್ಥಿರತೆಯ ಅಗತ್ಯತೆಗಳ ಕಡೆಗೆ ಕೇಂದ್ರೀಕರಿಸುತ್ತದೆ. ಯಾಕಂದ್ರೆ ಪ್ರತಿಯೊಂದು ಈ ಪರಿಸರದಲ್ಲಿರ್ತಕ್ಕಂಥ ಈ ಜೀವಿ ವ್ಯವಸ್ಥೆಗೆ ಸುಸ್ಥಿರತೆ ಅಂದ್ರೆ ಆರೋಗ್ಯಕರವಾಗಿರ್ತಕ್ಕಂಥ ಸುಸ್ಥಿರತೆಯನ್ನು ಕಾಪಾಡಿಕೊಂಡು ಬರ್ತಕ್ಕಂಥದ್ದು. ಹಾಗಾಗಿ ಭೂ ಸಮರ್ಥದ ನಿರ್ವಹಣೆ ನಂತರ ಸಾಮಾಜಿಕ ಮತ್ತು ಆರ್ಥಿಕ ನಿರ್ಬಂಧಗಳ ಮೇಲೆ ಹೊಂದಾಣಿಕೆಯ ಅವಶ್ಯಕತೆ ಇದೆ. ಹೀಗಾಗಿ ನಾವು ಭೂಭಾಗದ ಹೊಂದಾಣಿಕೆಯನ್ನ ನಿರ್ಣಯ ತಿಳಿಸುವ ಬಗ್ಗೆ ತಿಳಿಯಬೇಕಾಗಿದೆ. ಯಾವುದೋ ಒಂದು ಭೂಭಾಗ ಅದ್ರ ಬಗ್ಗೆ ಸಮರ್ಥತೆ ಬಗ್ಗೆ ತಿಳ್ಕೋಬೇಕಾದ್ರೆ ಕೃಷಿಕ ಇವತ್ತು ಈ ಹೊಲಕ ನಾವು ರಾಗಿ ಹಾಕಿದ್ರೆ ಮುಂದಿನ ವರ್ಷ ಬೇರೆ ಪೀಕನ್ನು ಬೆಳೀತಾರೆ. ಯಾಕಂದ್ರೆ ಭೂ ಸಮರ್ಥ್ಯ ಮಣ್ಣು, ವಾಯು ಮತ್ತು ನೀರಿನಂತ ಸಂಪನ್ಮೂಲಗಳಿಗೆ ಅವನತಿ ಆಗದಂತೆ ದೀರ್ಘಾವಧಿಯಲ್ಲಿ ಭೂಮಿಯ ಬಳಕೆ ಮತ್ತು ನಿರ್ವಹಣೆ ರೂಢಿಗಳ ಪರಿಮಿತಿಯನ್ನು ಸುಸ್ಥಿರಗೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ಇವತ್ತು ಈ ದೀರ್ಘಾವಧಿಗೆ ನೋಡಿಕೊಂಡು ಹೋಗುದು. ಯಾಕಂದ್ರೆ ಆ ಭೂಮಿ ಅವನತಿ ಆಗದಂತೆ ಆ ಭೂಮಿಯಲ್ಲಿರ್ತಕ್ಕಂಥ ಫಲವತ್ತತೆಯನ್ನು ದೀರ್ಘಾವಧಿಗೆ ಇರುವಂತೆ ಕಾಪಾಡಿಕೊಳ್ತಕ್ಕಂಥ ಕರ್ತವ್ಯ ಎಲ್ಲರೂ ಮಾಡಬೇಕಾಗಿದೆ. ಅದರ ಒಂದು ನಿರ್ವಹಣೆ ರೂಢಿಗಳ ಪರಿಮಿತಿಯನ್ನು ಕೂಡ ಸುಸ್ಥಿರಗೊಳಿಸುವುದು ಅಂತರ್ಗತ ಭೌತಿಕ ಸಮರ್ಥವಾಗಿದೆ. ಭೂಭಾಗದ ಅದರ ಸಾಮರ್ಥ್ಯವನ್ನು ಮೀರಿ ಬಳಕೆ ಮಾಡಿದರೆ ಮುಂದಿನ ಪರಿಣಾಮ ಅದರ ಅವನತಿ ಆಗಿರುತ್ತದೆ. ಹಾಗಾಗಿ ಯಾವುದೇ ಒಂದು ಭೂಭಾಗ ಅದರಲ್ಲಿರ್ತಕ್ಕಂಥ ಫಲವತ್ತತೆ ಪೂರ್ತಿ ನಾವು ಹಾಳಾಗದಂತೆ ನೋಡಿಕೊಂಡಾಗ ಮುಂದಿನ ದಿನಮಾನದಲ್ಲಿ ಅದರ ಅವನತಿ ಪರಿಣಾಮ ಆಗ್ತಕ್ಕಂಥದ್ದು. ನೈಸರ್ಗಿಕ ಜೀವಿ ಪರಿಸರ ವ್ಯವಸ್ಥೆಯ ಮೌಲ್ಯಗಳು, ಕೃಷಿಯ ಉತ್ಪಾದಕತೆ ಹಾಗೂ ಮೂಲ ಸೌಲಭ್ಯಗಳ ಕಾರ್ಯತಂತ್ರದಲ್ಲಿ ಇಳಿಕೆ ಉಂಟಾಗ್ತಕ್ಕಂಥದ್ದು. ಯಾಕಂದ್ರೆ ಆ ಭೂಮಿಯ ಸಮರ್ಥ್ಯ ತನ್ನದು ಅನೇಕ ಪರಿಣಾಮದಿಂದ ಸಮರ್ಥ್ಯ ಕಳ್ಕೊಂಡು ಅದಕ್ಕೋಸ್ಕರ ಇವತ್ತು ರಾಸಾಯನಿಕ ಗೊಬ್ಬರವನ್ನು ಕಡಿಮೆ ಮಾಡೋಣ. ರಾಸಾಯನಿಕ ಗೊಬ್ಬರದಿಂದ ಅತಿ ಹೆಚ್ಚು ಭೂಮಿ ತನ್ನ ಸಮರ್ಥ್ಯ ಕಳ್ಕೊಳ್ಳುತ್ತದೆ. ಹಾಗಾಗಿ ಇವತ್ತು ಜೈವಿಕ ಮತ್ತು ಸಗಣಿ ಗೊಬ್ಬರವನ್ನು ಹೆಚ್ಚು ಉಪಯೋಗ ಮಾಡೋಣ ದೃಷ್ಟಿ ಇಟ್ಕೊಂಡು ಇವತ್ತು ಬಹುಶಃ ಕೆರೆಗಳಲ್ಲಿ ಹೂಳೆತ್ತುವಂತ ವ್ಯವಸ್ಥೆ, ಕೆರೆ ಮಣ್ಣನ್ನ ಹೊಲಗಳಿಗೆ ಕೃಷಿ ಭೂಮಿಗಳಿಗೆ ಹೊರಸ್ತಕ್ಕಂಥದ್ದು ಇಂಥ ವ್ಯವಸ್ಥೆ. ಅಂದ್ರೆ ಮಳೆಗಾಲದಲ್ಲಿ ನೀರು ಇರುತ್ತೆ, ಮಳೆ ಹೋದ್ಮೇಲೆ ಬೇಸಿಗೆಯಲ್ಲಿ ಕೆರೆಗಳು ಬತ್ತಿ ಹೋದಾಗ ಆ ಕೆರೆಯಲ್ಲಿ ಇರ್ತಕ್ಕಂಥ ತಿಳಿ ಮಣ್ಣನ್ನ ಭೂಮಿಯ ಫಲವತ್ತತೆ ಸಮರ್ಥತೆ ಹೆಚ್ಚಿಸಲಿಕ್ಕೆ ಇವತ್ತು ಆ ಕೆಲಸಗಳು ಮಾಡ್ತಕ್ಕಂಥದ್ದು. ಹಾಗಾಗಿ ಇವತ್ತು ಅವನತಿ ಆಗದಂಗೆ ಭೂಮಿಯ ಸಮರ್ಥತೆ ದೀರ್ಘಾವಧಿಯಲ್ಲಿ ಬರುವ ರೀತಿಯಲ್ಲಿ ನಾವು ನೋಡಿಕೊಳ್ಬೇಕಾಗಿದೆ. ಇನ್ನು ಇದು ಭೂ ಜಲ ಸಂಪನ್ಮೂಲ ಕುರಿತಾಯಿತು. ಈಗ ನೆಕ್ಸ್ಟ್ ಜಲ ಸಂಪನ್ಮೂಲಗಳು ನಿಮಗೆ ನೆಕ್ಸ್ಟ್ನ ಕ್ಲಾಸ್ನಲ್ಲಿ ಬರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳೇ ಇಲ್ಲಿ ನಾನು ಹೇಳಿರ್ತಕ್ಕಂಥದ್ದು ನೆಕ್ಸ್ಟ್ ನಾನು ಭೂ ಸಂಪನ್ಮೂಲ ಕುರಿತಾಯಿತು. ನೆಕ್ಸ್ಟ್ ಜಲ ಸಂಪನ್ಮೂಲ ಕುರಿತು ಮುಂದಿನ ತರಗತಿಯಲ್ಲಿ ಪಾಠ ಮಾಡ್ತಾನೆ. ಅಧ್ಯಾಯ 7 ಭೂ ಮತ್ತು ಜಲ ಸಂಪನ್ಮೂಲಗಳು. ಅದರಲ್ಲಿ ನಾವು ಭೂ ಬಳಕೆ ಮಾದರಿಯನ್ನು ನಿರ್ಧರಿಸತಕ್ಕಂಥ ಅಂಶಗಳು, ಭೂ ಸ್ವರೂಪಗಳು, ವಾಯುಗುಣ, ಮಣ್ಣು, ಜನಸಾಂದ್ರತೆ,
ಸಾಮಾಜಿಕ ಮತ್ತು ಆರ್ಥಿಕ ಅಂಶಗಳು. ನೋಡಿ, ಭೂ ಬಳಕೆ ಮಾದರಿ ಅಂದ್ರೆ ವಿವಿಧ ಉದ್ದೇಶಗಳಿಗಾಗಿ ಭೂಮಿಯನ್ನು ಬಳಕೆ ಮಾಡುವಂತ ಒಂದು ವ್ಯವಸ್ಥೆಗೆ ಭೂ ಬಳಕೆ ಮಾದರಿ ಅಂತ ಕರಿತೀವಿ. ವಿವಿಧ ಉದ್ದೇಶಗಳಿಗಾಗಿ ಭೂಮಿಯನ್ನು ಬಳಕೆ ಮಾಡತಕ್ಕಂಥ ವ್ಯವಸ್ಥೆಗೆ ಭೂ ಬಳಕೆ ಮಾದರಿ ಅಂತ ಕರಿತೀವಿ. ಅಂತ ಒಂದು ಭೂ ಬಳಕೆ ಮಾದರಿ, ಭೂ ಬಳಕೆ ಮಾದರಿಯ ನಿರ್ದೇಶಿತ ಅಂಶಗಳು ಭೂಸ್ವರೂಪಗಳು. ನೋಡಿ, ಭೂಸ್ವರೂಪಗಳು ನೋಡಿ, ವಾಯುಗುಣ ಭೂಸ್ವರೂಪಗಳು ಅಂದ್ರೆ ಪರ್ವತ, ಪ್ರಸ್ಥಭೂಮಿ ಮತ್ತು ಮೈದಾನ, ಕರಾವಳಿ ಪ್ರದೇಶಗಳು, ತೀರ ಪ್ರದೇಶಗಳು. ನೋಡಿ, ಭೂಸ್ವರೂಪಗಳು ಕೂಡ ಭೂಮಿಯನ್ನ ಭೂ ಬಳಕೆ ಮಾದರಿಯಲ್ಲಿ ಕಂಡು ಬರ್ತಕ್ಕಂಥದ್ದು. ಪರ್ವತದಲ್ಲಿ ನಾವು ಇರಕ್ಕಾಗುತ್ತಾ? ಇಲ್ಲ. ಪರ್ವತದಲ್ಲಿ ಏನ್ ಮಾಡೋದು ಅಂತದಷ್ಟೇ ಮಾಡ್ತದೆ. ಇನ್ನು ಮೈದಾನದಲ್ಲಿ ನೋಡಿ, ಮನೆ ಕಟ್ಕೊಂಡಿದ್ದೇವೆ, ಕೃಷಿ ಭೂಮಿ, ಯೋಗ್ಯವಾಗಿರ್ತಕ್ಕಂಥ ಭೂಮಿ, ಸಮತಟ್ಟಾಗಿರ್ತಕ್ಕಂಥ ಭೂಮಿಯಲ್ಲಿ ಕೃಷಿ ಮಾಡ್ತಾ ಇದ್ದೇವೆ. ನಮ್ಮ ಆರ್ಥಿಕತೆ, ನಮ್ಮ ದೇಶದ ಆರ್ಥಿಕತೆಯನ್ನು ನಾವು ಕಾಪಾಡ್ಕೊಂಡು ಬರ್ತಾ ಇದ್ದೇವೆ. ಹಾಗಾಗಿ ಇವತ್ತು ವಾಯುಗುಣ, ನಾವು ಎಲ್ಲೋ ಒಂದ್ ಕಡೆ ವಾಯುಗುಣ ಸರಿ ಇಲ್ಲದಂಥ ಪ್ರದೇಶದಲ್ಲಿ ಇರೋಕ್ಕೆ ಜೀವನ ಇಷ್ಟಪಡೋದಿಲ್ಲ. ಅಲ್ಲಿ ಸರಿನಾ ಇಲ್ಲ, ಅಲ್ಲಿ ಗುಡ್ಡ ಕಾವಪ್ಪ ಬೇಡಪ್ಪ ಅಂದ್ರೆ ಮಣ್ಣು ಎಲ್ಲಿ ಫಲವತ್ತಾಗಿರ್ತಕ್ಕಂಥ ಮಣ್ಣು ಇದೆ ಅಂತ ಭಾಗದಲ್ಲಿ ಜನರು ಹೆಚ್ಚು ವಾಸವಾಗಿದ್ದಾರೆ. ಜನಸಾಂದ್ರತೆ ಕಂಡು ಬರ್ತಕ್ಕಂಥದ್ದು ಅಲ್ಲಿ ಭೂಮಿಯ ಫಲವತ್ತತೆ ಇರೋದ್ರಿಂದ ತಾಂತ್ರಿಕತೆ ಮತ್ತು ಸಾಮಾಜಿಕ ಅಂಶಗಳು. ನೆಕ್ಸ್ಟ್, ಭೂ ಬಳಕೆಯ ವರ್ಗೀಕರಣವನ್ನು ಮಾಡಿಕೊಂಡಾಗ ವಿವಿಧ ಉದ್ದೇಶಗಳಿಗಾಗಿ ಭೂಮಿಯನ್ನು ಬಳಕೆ ಮಾಡಿಕೊಳ್ಳಿದ್ದೇವೆ. ಹಾಗಾಗಿ ಅಂತಹದಲ್ಲಿ 5 ವಿಧಗಳನ್ನು ಮಾಡಿದ್ದೇವೆ. ಅರಣ್ಯ ಪ್ರದೇಶ 22.81% A1, ವ್ಯಾವಸಾಯಿಕ ಕಾರ್ಯದ ಭೂಮಿ 14.2%, ಬಳಕೆಯಾಗದ ಕೃಷಿಯೋಗ್ಯ ಭೂಮಿ 8.6%, ಪಾಳು ಭೂಮಿ ಅಥವಾ ಬೀಳು ಭೂಮಿ 8.13%, ನಿವ್ವಳ ಬಿತ್ತನೆ ಪ್ರದೇಶ ಸಾಗುವಳಿ ಭೂಮಿ 46.2%. ಈಗ ಕೊನೆಯದಾಗಿ ಭೂ ಸಮರ್ಥತೆ. ಒಂದು ಭೂಭಾಗ, ಒಂದು ಭೂಮಿಯ ಒಂದು ಅಂಗ ತನ್ನ ಸಮರ್ಥತೆಯನ್ನ, ತನ್ನದಾಗಿರ್ತಕ್ಕಂಥ ಸಮರ್ಥತೆಯನ್ನ ತಿಳಿಸತಕ್ಕಂಥದ್ದು. ಸಮರ್ಥತೆಯ ಮಹತ್ವ, ಪರಿಣಾಮವೂ ಕೂಡ ಮಣ್ಣು ಮತ್ತು ಭೂಭಾಗದ ಆರೋಗ್ಯದವಾಗಿ ನಿರ್ವಹಣೆಗೆ ಅಗತ್ಯವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಒಂದು ಭೂಭಾಗ ಸಮರ್ಥ ಮಣ್ಣು, ವಾಯು ಮತ್ತು ನೀರಿನಂತಹ ಸಂಪನ್ಮೂಲಗಳಿಗೆ ಅವನತಿ ಆಗದಂತೆ ದೀರ್ಘಾವಧಿಗೆ ನೋಡಿಕೊಳ್ಳುವುದಾಗಿದೆ. ಭೂಮಿಯ ಬಳಕೆ ಮತ್ತು ನಿರ್ವಹಣಾ ರೂಢಿಗಳ ಪರಿಮಿತಿ ಸುಸ್ಥಿರಗೊಳಿಸುವಂತ ಅಂತರ್ಗತ ಭೌತಿಕ ಸಾಮರ್ಥ್ಯವಾಗಿದೆ. ಭೂಭಾಗವನ್ನು ಅದರ ಸಾಮರ್ಥ್ಯವನ್ನು ಮೀರಿ ಬಳಕೆ ಮಾಡದರೆ ಮುಂದಿನ ಪರಿಣಾಮ ಅದರ ಅವನತಿ ಆಗಿರ್ತಕ್ಕಂಥದ್ದು. ಇದರಿಂದ ನೈಸರ್ಗಿಕ ಜೀವಿ ಪರಿಸರ ವ್ಯವಸ್ಥೆಯ ಮೌಲ್ಯಗಳು, ಕೃಷಿಯ ಉತ್ಪಾದಕತೆ ಮತ್ತು ಮೂಲ ಸೌಲಭ್ಯಗಳ ಕಾರ್ಯತತ್ಪರತೆ ಇಳಿಕೆ ಉಂಟಾಗತಕ್ಕಂಥದ್ದು. ಇಲ್ಲಿಗೆ ಇಂದಿನ ತರಗತಿಯನ್ನು ನಾನು ಮುಗಿಸ್ತಾ ಇದ್ದೇನೆ. ಇವತ್ತು ಹೇಳಿದ್ದು ಭೂ ಬಳಕೆ ಮಾದರಿ, ನಿರ್ಧರಿಸುವಂಥ ಅಂಶಗಳು, ಭೂ ಬಳಕೆಯ ವರ್ಗೀಕರಣ ಮತ್ತು ಭೂ ಸಮರ್ಥತೆ. ಇಲ್ಲಿಗೆ ಇಂದಿನ ತರಗತಿಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.